ನಲ್ಮೆಯ ಸ್ಪರ್ಧಾರ್ಥಿಗಳೇ, ಪ್ರಬಂಧ ಅಂತಕ್ಕಂಥದ್ದು ನಿಮ್ಮ ವ್ಯಕ್ತಿತ್ವವನ್ನು ಪ್ರದರ್ಶಿಸುವಂತಹ ಒಂದು ವ್ಯಾಯಾಮ ಶಾಲೆ ಎಂದು ಭಾವಿಸ್ತೀನಿ. KS, PSI, UPSC, ತದನಂತರದಲ್ಲಿ IB ಮೊದಲಾದ ಪರೀಕ್ಷೆಗಳಿಗೆ ಪ್ರಬಂಧ ಅತ್ಯಂತ ಪ್ರಭಾವ ಬೀರ್ತಕ್ಕಂತಹ ಭಾಗವಾಗಿದೆ. ಈ ನಿಟ್ಟಿನಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂತಹ ಕಿಟ್ಟಿಯವರು ಪ್ರಬಂಧ ಸಿದ್ಧಾಂತ ಅಂತಕ್ಕಂತಹ ಹೊಸ ಪುಸ್ತಕವನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ಈ ಪುಸ್ತಕದ ವೈಶಿಷ್ಟ್ಯತೆ ಮತ್ತು ವಿಭಿನ್ನತೆಗಳೆಂದರೆ 150+ ಮಾಡೆಲ್ ಎಸ್ಸೇಸ್, ಒಂದು ಮಾದರಿ ಎಸ್ಸೆ ಹೇಗಿರುತ್ತೆ ಅಂತಕ್ಕಂತಹ ಅಂಶ ಈ ಪುಸ್ತಕದಲ್ಲಿ ಕಂಡುಬರುತ್ತೆ. ತದನಂತರದಲ್ಲಿ ಟಾಪರ್ಸ್ RTA ಕಾಪೀಸ್. ಈ ಮೊದಲು KSP ಕರ್ನಾಟಕ ಸ್ಟೇಟ್ ಪೊಲೀಸ್ ಅವರು RTA ಕಾಪೀಸ್ ಕೊಡ್ತಾಯಿದ್ರು. ಆದರೆ KAದವರು ಈ RTA ಕಾಪೀಸನ್ನು ಕೊಡ್ತಾ ಇಲ್ಲ. ಒಂದು ರೀತಿಯಲ್ಲಿ ಇದು ಅಭ್ಯರ್ಥಿಗಳಿಗೆ ಆದಂತಹ ಹಿನ್ನಡೆ ಅಂತ ಭಾವಿಸ್ತೀನಿ. RTA ಕಾಪೀಸ್ ಏನಕ್ಕೆ ತಗೋಬೇಕಂತಂದರೆ, ಆ ಒಂದು ಒತ್ತಡದಲ್ಲಿ ನಾವು ಹೇಗೆ ಪರೀಕ್ಷೆಯನ್ನು ಬರಿತೀವಿ ಅನ್ನೋದಕ್ಕೆ ನಾವು RTA ಕಾಪೀಸ್ ತೆಗೆದುಕೊಳ್ಬೇಕಾಗತ್ತೆ. ಓಕೆ, ಸೊ ನಾವು ಮನುಷ್ಯ ಸಾಮಾನ್ಯವಾಗಿ ಇದ್ದಾಗ ಮಾತಾಡ್ತಕ್ಕಂಥದ್ದು ಬೇರೆ ಇರುತ್ತೆ, ಆದರೆ ಒತ್ತಡದ ಸಂದರ್ಭದಲ್ಲಿದ್ದಾಗ ಮಾತಾಡ್ತಕ್ಕಂಥದ್ದು ಬೇರೆ ಇರುತ್ತೆ. ಆ ಒತ್ತಡದ ಸಂದರ್ಭದಲ್ಲಿ ಪರ್ಫಾರ್ಮೆನ್ಸ್ ಹೇಗಾಗಿದೆ ಅಂತ ನೋಡ್ಕೊಳ್ಳೋಕ್ಕೆ ನಮಗೆ ಈ ಒಂದು RTA ಕಾಪೀಸು ಹೆಲ್ಪ್ ಮಾಡುತ್ತೆ. ಅವುಗಳ ಒಂದು ಸಂಕಲನ ಈ ಒಂದು ಪುಸ್ತಕದಲ್ಲಿ ನೋಡ್ಬೋದು. ಸೊ ಇದು ಪ್ರಬಂಧ ಸಿದ್ಧಾಂತ ಪುಸ್ತಕ. ತದನಂತರದಲ್ಲಿ ನಾನು ಇಲ್ಲಿ ನೋಡಿದೆ, ಈ ಕೊನೆಯಲ್ಲಿ ಸಾಕಷ್ಟು ಯಾವ್ಯಾವ ಎಸ್ಸೆ ಬರ್ಬೋದು, ಇಂದಿನ ಪರೀಕ್ಷೆಯಲ್ಲಿ ಕೇಳಿರೋ ಪ್ರಬಂಧಗಳ ಬಗ್ಗೆನೂ ಮೆನ್ಷನ್ ಮಾಡಿದ್ದಾರೆ. ಅದಾದ ನಂತರದಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಪ್ರಬಂಧಗಳು ಸಹ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಇದು ಈ ಒಂದು ಪುಸ್ತಕದ ಕುರಿತು ಇರತಕ್ಕಂತಹ ಒಂದು ಮಾಹಿತಿ. ಮೋಸ್ಟ್ ಇಂಪಾರ್ಟೆಂಟ್ ಬ್ರೈನ್ ಸ್ಟಾರ್ಮಿಂಗ್ ಟೂಲ್ಸ್ ಅಂದರೆ ಹೇಗೆ ನಾವು ಪ್ರಿಪ್ರೇಷನ್, ಒಂದು ಪ್ರಬಂಧವನ್ನು ಹೇಗೆ ನಾವು ಮಾಡ್ಬೋದು ಅನ್ನೋದ್ರ ಬಗ್ಗೆ ಬ್ರೈನ್ ಸ್ಟಾರ್ಮಿಂಗ್ ಟೂಲ್ಸ್ ಅಂತ ಹೇಳ್ತಾರೆ. ಸೊ ಈ ನಿಟ್ಟಿನಲ್ಲಿ ನಮಗೆ ಅಬ್ರಹಾಂ ಲಿಂಕನ್ ಅವರ ಒಂದು ಮಾತು ನೆನಪಾಗುತ್ತೆ. ಬ್ರೈನ್ ಸ್ಟಾರ್ಮಿಂಗ್ ಅಂತ ಬಂದಾಗ ಅವರ ಮಾತು ನಮಗೆ ನೆನಪಾಗುತ್ತೆ. ಏನು ಅಂತಂದರೆ, ಒಂದು ಮರವನ್ನು ಕಡಿಯಲು 6 ತಾಸು ಸಮಯ ಕೊಟ್ಟರೆ ನಾನು 5 ತಾಸು ಆ ಒಂದು ಕೊಡ್ಲೆಯನ್ನು ಚೂಪು ಮಾಡಲು ನಾನು ಬಳಸ್ತೀನಿ, 1 ತಾಸಲ್ಲಿ ಬಿಡ್ತೀನಿ ಅಂತೇಳಿ. ಅಂದರೆ ದಟ್ ಈಸ್ ಕಾಲ್ಡ್ ಬ್ರೈನ್ ಸ್ಟಾರ್ಮಿಂಗ್. ಸೊ ಬ್ರೈನ್ ಸ್ಟಾರ್ಮಿಂಗ್ ಈಸ್ ವೆರಿ ಮಚ್ ನೆಸಸರಿ. ನಂತರದಲ್ಲಿ ಡೆಫಿನೇಷನ್ಸ್, ಕೋಡ್ಸ್ ಆ್ಯಂಡ್ ಡಾಟಾ ಬ್ಯಾಂಕ್. ಯಾವುದೇ ಒಂದು ಎಸ್ಸೆಯನ್ನು ಬರೆಯುವ ನಿಟ್ಟಿನಲ್ಲಿ ಅಂಕಿ ಅಂಶಗಳು, ವ್ಯಾಖ್ಯಾನಗಳು, ತದನಂತರದಲ್ಲಿ ಹೇಳಿಕೆಗಳು ಎಸ್ಸೆಗೆ ಒಂದಿಷ್ಟು ಮೌಲ್ಯವನ್ನು ತರ್ತಕ್ಕಂತಹ ಕೆಲಸ ಮಾಡ್ತಾ ಇರ್ತವೆ. ಇದು ಈ ಪ್ರಬಂಧ ಸಿದ್ಧಾಂತದ ಕುರಿತು ಇರತಕ್ಕಂತಹ ಒಂದು ಮಾಹಿತಿ. ಆತ್ಮೀಯರೇ, ಶಾಂತಮಾರ್ಗ ಪಬ್ಲಿಕೇಶನಿಂದ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಗ್ರೂಪ್ C ಸ್ಪೆಷಲ್ ಪುಸ್ತಕವನ್ನು ತಂದಿದ್ದೇವೆ. ಈ ಒಂದು ಪುಸ್ತಕ ಕೇವಲ 150 ಪೇಜಸಲ್ಲಿದೆ. ಓಕೆ, ಇಷ್ಟೊಂದು ಕಡಿಮೆ ಪೇಜಲ್ಲಿ ಸಿಗ್ತಕ್ಕಂತಹ ಪುಸ್ತಕ ಇದೊಂದೇ ಅಂತ ಭಾವಿಸ್ತೀನಿ. ತದನಂತರದಲ್ಲಿ ಮೊನ್ನೆ HKFD ಆದಂತಹ ಸಂದರ್ಭದಲ್ಲಿ ಆ ಪರೀಕ್ಷೆಯಲ್ಲಿ ಏನು ಕೇಳಬೇಕಿರೋದು ಅವೆಲ್ಲ ಅಂಶಗಳು ಬಹುತೇಕವಾಗಿ ಕವರ್ ಆಗಿದ್ದಾವೆ. ಸರ್, ಯಾವುದೇ ಪುಸ್ತಕ ಎಲ್ಲ ಪ್ರಶ್ನೆಗಳನ್ನು ಕವರ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಓಕೆ, ಸೊ ನಮ್ಮ ಅನುಭವ, ವ್ಯಾಪ್ತಿ, ತಿಳುವಳಿಕೆ ಆಧಾರದ ಮೇಲೆ ಈ ಒಂದು ಪುಸ್ತಕವನ್ನು ರಚನೆ ಮಾಡಿದ್ದೀವಿ. ಓಕೆ, ಇದು ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಮಲ್ಲಿ ಲಭ್ಯ ಇದೆ. ಇಂಗ್ಲೀಷ್ ಮೀಡಿಯಮಲ್ಲಿ ದೊರೆತಕ್ಕಂಥ ಏಕೈಕ ಪುಸ್ತಕ ಇದಾಗಿರುತ್ತೆ, ಜೊತೆಗೆ ಕನ್ನಡ ಮೀಡಿಯಮಲ್ಲಿ ಲಭ್ಯ ಇರುತ್ತೆ. ಓಕೆ, ಬನ್ನಿ ಪುಸ್ತಕದ ಕಡೆ ಹೋಗೋಣ ಈಗ. ಸೊ ನನಗೆ ಇಲ್ಲಿ ಕಂಡು ಬಂತಕ್ಕಂತಹ ಪುಸ್ತಕದಲ್ಲಿ ವಿಶಿಷ್ಟತೆ ಅನಿಸಿದ್ದು ಏನಪ್ಪ ಅಂತಂದರೆ, ನೋಡಿ, ಇದು ಅರ್ಪಣೆ. ಈ ಅರ್ಪಣೆ ಅಂದರೆ ಮಧುಕರ್ ಶೆಟ್ಟಿ ಸಾಹೇಬರಿಗೆ ಅರ್ಪಣೆ ಮಾಡಿರ್ತಕ್ಕಂಥದ್ದು. ಸೊ ನಮ್ಮ ಸೆಲೆಕ್ಷನ್ ಕಮಿಟಿಯಲ್ಲಿ 2016ರಲ್ಲಿ ಇವರೇ ಇದ್ದರು. ಸೊ ಇದು ಒಂದು ರೀತಿಯಲ್ಲಿ ಒಂದು ಕೃತಜ್ಞತೆ ಅಂತ ಭಾವಿಸ್ತೀನಿ ನಾನು. ಅಂದರೆ ಈ ಒಂದು ವ್ಯವಸ್ಥೆಯಲ್ಲಿ ಇಷ್ಟೊಂದು ಪ್ರಾಮಾಣಿಕತೆಯನ್ನು ಹೊಂದಿದವರಿಗೆ ಅರ್ಪಣೆ ಮಾಡೋದಿದೆಯಲ್ಲ, ಇದು ಕೃಷ್ಣಮೂರ್ತಿಯವರ ಮನಸ್ಥಿತಿಯನ್ನು ಸಹ ಸೂಚಿಸುತ್ತೆ. ಸೊ ಹೃದಯದಿಂದ ಬರುವ ಮಾತು ಹೃದಯಕ್ಕೆ ತಲುಪುತ್ತೆ. ಓಕೆ, ಸೊ ಅರ್ಪಣೆ ಒಂದು ಬಹುದೊಡ್ಡ ಒಂದು ತಾತ್ವಿಕ
ಸೈದ್ಧಾಂತಿಕ ನೈತಿಕ ನೆಲೆಯಲ್ಲಿ ಇದೊಂದು ಅತ್ಯುತ್ತಮವಾದ ಅರ್ಪಣೆ ಎಂದು ಭಾವಿಸ್ತೀನಿ. ಸೊ ಇದು ಈ ಪುಸ್ತಕಕ್ಕೆ ಸಂಬಂಧಪಟ್ಟಂಥ ವಿಚಾರ. ಈ ಪುಸ್ತಕ ಎಲ್ಲೆಲ್ಲಿ ಸಿಗುತ್ತೆ ಅಂತಂತಂದರೆ ಆನ್ಲೈನಲ್ಲೂ ಸಿಗುತ್ತೆ, ಆಫ್ಲೈನಲ್ಲೂ ಸಿಗುತ್ತೆ. ಕೆಲವೊಂದು ನಂಬರ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀವಿ, ಆ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ ಸೀದಾ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತಹ ಪುಸ್ತಕ ಮಾರಾಟಗಾರರು ಈ ಆಧುನಿಕ ಕಾಲದಲ್ಲಿ ಹುಟ್ಟಿಕೊಂಡಿದ್ದಾರೆ. ಸೊ ಅವರ ಪ್ರಯತ್ನ, ಪುಸ್ತಕ ಬರಹಗಾರರ ಒಂದು ಶ್ರಮ, ಈ ಎಲ್ಲವುಗಳು ನಿಮ್ಮ ಸಾಧನೆಯ ಹಾದಿಯಲ್ಲಿ ಗುರಿಯನ್ನು ತಲುಪಿಸುವಂತಹ ಒಂದು ಪ್ರೇರಕ ಶಕ್ತಿಗಳಾಗಿ ಆಗಲಿ ಅಂತ ನಾನು ಹಾರೈಸುತ್ತಾ ಈ ಒಂದು ವಿಡಿಯೋಗೆ ಒಂದು ಎಂಡ್ ಮಾಡ್ತಿದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರ.